ವಸ್ತುಗಳನ್ನ ಕಾರ್ಯಕರ್ತನ ಬೂಟ್ ಹಾಕ್ಬೇಕು. ನಾವು ಬಳಕೆಯ ವಸ್ತುಗಳಲ್ಲ. ಆದ್ರೆ ನೀವು ಹೇಳ್ತಾ ಇರೋದು ಆದ್ರೆ ಯೂಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾನು ಹೇಳೋದು ಕೇಳ್ಕೊಳ್ಳಿ, ರಿಯಾಕ್ಷನ್ ಮಾಡಿ. ನೀವು ನೋಡಿ, ನಾನು ಹೇಳ್ತಾ ಇರೋದೇನು ಗೊತ್ತಾ, ನಾನು ನಿಮ್ಗಿರ್ಲಿ ನನ್ಗಿರ್ಲಿ ಒಂದ್ ನಿಮಿಷ ಹೇಳ್ತೀನಿ ಹೇಳಿ. ಧರ್ಮದ ಹೆಸರ ಮೇಲೆ ರಾಜಕಾರಣಿಗಳು ನಮ್ಮನ್ನ ಉಪಯೋಗಿಸ್ತಾ ಇದ್ದಾರೆ. ದಯವಿಟ್ಟು ಅದನ್ನ ನಾವು ಖಂಡಿತವಾಗಿಯೂ ಇಲ್ಲ, ಖಂಡಿತವಾಗಿಯೂ ಇಲ್ಲ. ನೀವು ಅದನ್ನ ಹೇಳ್ಬೇಡಿ. ರಾಜಕಾರಣಿಗಳ ಮಾನಸಿಕತೆ ಏನಿದೆ ನಿಮಿಷ ಹೇಳ್ತೀನಿ ಕೇಳಿ. ನಿಮ್ಗೆ ಇವಾಗ ಅರೆಸ್ಟ್ ಆಗಿದಾರಲ್ಲ, ಮುಂಚೆ ಏನು ಹೇಳ್ತಾ ಇದ್ರು, ಮುಸಲ್ಮಾನರು ಬೇಕಂತಾನೆ ಅಂತ ಹೇಳ್ಬಿಟ್ಟು. ಸಿಂಪಲ್ ಆಗಿ ಒಂದೇ ಒಂದು ಮಾತು ಕೇಳ್ತೀನಿ ನಾನು ನಿಮಗೆ. ಇವಾಗ 144 ಸೆಕ್ಷನ್ ಮಂಗಳೂರಲ್ಲಾಗಿತ್ತು, ಕರೆಕ್ಟಾ? 5 ಜನ ಸೇರಂಗಿಲ್ಲ ಅಂದರು, ಸಾವಿರಾರು ಜನ ಬೀದಿಗಿಳಿದಿದ್ರು, ಕರೆಕ್ಟಾ? ಅಬೂಬಕರ್ ಅನ್ನೋ ಒಬ್ಬ ವ್ಯಕ್ತಿ ಮೇಲೆ, ಆಟೋ ಚಾಲಕನ ಮೇಲೆ ಹಲ್ಲೆ ಮಾಡಿದ್ರಲ್ಲ, ಇದಕ್ಕಿಂತ ಮುಂಚೆ ನೀವು ಕೇಳ್ತಾ ಇದ್ರಿ ನಮಗೆ KJ ಹಳ್ಳಿ, DJ ಹಳ್ಳಿ, ಹುಬ್ಬಳ್ಳಿಯಲ್ಲಿ ನಡೆದಿದ್ದು ಏನು ಅಂತ ಕೇಳಿದ್ರಲ್ಲ. ಇದನ್ನು ಒಂದ್ ನಿಮಿಷ ಅಂದ್ರೆ ಅವ್ರು ಮಾಡಿದ್ರೆ ಸರಿ, ನಾವು ಮಾಡಿದ್ರೆ ತಪ್ಪು. ಸೊ ಅದಕ್ಕೆ ಪ್ರತಿಕಾರದ ಕಗ್ಗೊಲೆ ಆಗಿದೆ ಅಂತ ಒಪ್ಕೊಳ್ತೀರಾ? ಅಲ್ಲಿಗೆ ಗ್ಯಾಂಗ್ ವಾರ್ ಅಲ್ಲ, ಪ್ರತಿಕಾರದ ಕಗ್ಗೊಲೆ ಇದು. ಗ್ಯಾಂಗ್ ವಾರ್ ಆಗಿದೆ, ಎರಡೂ ಆಗಿದೆ, ಎರಡು ಮಿಕ್ಸ್ ಆಗಿದೆ. ಓಕೆ, ವೆರಿ ಗುಡ್. ಕುಲಕರ್ಣಿ ಅವರೇ ಹೇಳಿ. ಮೊದಲನೇದಾಗಿ ರೌಡಿ ಶೀಟರ್ ಏನು ಹೇಳ್ತಾ ಇದ್ದಾರಲ್ಲ, ಇಡೀ ರಾಜ್ಯದಲ್ಲಿ ರೌಡಿ ಶೀಟರ್ ಆಗುವಂಥದ್ದು ಪ್ರಕ್ರಿಯೆ ಏನಿದೆಯಲ್ಲ, ಅದು ಕೇವಲ ಹಿಂದೂ ಸಂಘಟನೆಗಳಿಗೆ ಅಷ್ಟೇ ಅಲ್ಲ, ರಾಜಕಾರಣಿಗಳಿಗೂ ಅದನ್ನು ಮಾಡಿದ್ದಾರೆ. ನಾನು ಧಾರವಾಡದಿಂದ ಬರ್ತೀನಿ. ಹುಬ್ಬಳ್ಳಿಯಲ್ಲಿ ಅಶೋಕ್ ಕಾಟ್ವಿ ಅಂತೇಳಿ MLA ಇದ್ದರು. ಅವರು MLA ಇದ್ದಾಗೂ ಸಹ ಅವ್ರು ರೌಡಿ ಶೀಟರ್ ಆಗಿದ್ದರು. ಕಾರಣ ಏನು ಅಂತಂದರೆ, ಅವರು ಈ ಈದ್ಗಾ ಮೈದಾನ, ಚೆನ್ನಮ್ಮ ಮೈದಾನದ ಹೋರಾಟದೊಳಗೆ ಮುಂಚೂಣಿಯೊಳಗೆ ಇದ್ದಂಥವ್ರು. ಅಂದರೆ ಧರ್ಮ ದೇಶದ ಸಲುವಾಗಿ ಯಾರು ಹೋರಾಟ ಮಾಡ್ತಾರೆ ಅವ್ರ ಮೇಲೆ ರೌಡಿ ಶೀಟ್ ಹಾಕುವಂಥದ್ದು ಒಂದು ಅಲ್ಲ. ಒಂದು ನಿಮಿಷ, ಅಂದರೆ ಇವತ್ತು ನಾನು ಉದಾಹರಣೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಕಾಂಗ್ರೆಸ್ಸು ಯಾರ್ಯಾರು ಈ ರೀತಿಯಾಗಿ ದೇಶ ಮತ್ತು ಧರ್ಮ ಸಲುವಾಗಿ ಕೆಲಸ ಮಾಡುತ್ತೆ ಅವ್ರಿಗೊಂದು ಲೇಬಲ್ ಹಾಕಿಬಿಡೋದು, ಇವ್ರು ರೌಡಿ ಶೀಟರ್ ಅಂತ. ಅಂದ್ರೆ ವಿಷಯವನ್ನು ಡೈವರ್ಟ್ ಮಾಡಲಿಕ್ಕೆ ಇವರು ವ್ಯವಸ್ಥಿತವಾಗಿರ್ತಕ್ಕಂಥ ಕೆಲಸವನ್ನ ಹಿಂದೂ ಸಂಘಟಕರಿಗೆ, ಯಾರು ದೇಶ ಧರ್ಮ ಸಲುವಾಗಿ ಹೋರಾಡ್ತಾರೆ ಅವರಿಗೆ ಈ ರೀತಿಯಾದಂಥ ಲೇಬಲ್ ಹಾಕುವಂಥದ್ದು, ತಮ್ಮ ಮೇಲಿನ ಏನು ಆರೋಪಗಳಿದಾವೆ ಅದನ್ನ ತೊಳೆದು ಹಾಕ್ಲಿಕ್ಕೆ ಇವತ್ತು ಕೆಲಸ. ಒಂದು ನಿಮಿಷ, ಬಿಜೆಪಿ ಸರ್ಕಾರ ಏನ್ ಮಾಡ್ತಾ ಇತ್ತು ಅಲ್ಲ, ನಾನು ಒಂದು ನಿಮಿಷ ಅದನ್ನೇ ಮುಂದುವರೆದು ಹೇಳ್ತಾ ಇದ್ದೀನಿ. ಒಂದು ನಿಮಿಷ ಹಿಂದೂ ಕಾರ್ಯಕರ್ತರ ಮೇಲೆ ಅವರು ಡೈರೆಕ್ಟ್ ಆಗಿ ಕಾಂಗ್ರೆಸ್ ಅವ್ರ ಮೇಲೆ ಅಪವಾದ ಆಗ್ತಾವ್ರೆ. ನಾನು ಸಿಂಪಲ್ ಆಗಿ ಕೇಳ್ತಾ ಇದ್ದೀನಿ, ಬಿಜೆಪಿ ಸರ್ಕಾರ ಫಾರೂಕ್ ಅವರೇ, ನೀವು ಒಂದ್ಸಲ ತಾಳ್ಮೆಯಿಂದ ಕೇಳಿ, ಆಮೇಲೆ ಅಲ್ಲ ಹೇಳಿ ಕೇಳಿ, ಒಂದ್ ನಿಮಿಷ ನೆನಪಿಸ್ತೀನಿ ಬಿಡಿ ನಿಮಗೆ. ಸಾಕಷ್ಟು ರೀತಿಯಿಂದ ರಾಜಕಾರಣಿಗಳು ಈ ರೀತಿಯಾಗಿ ತಮ್ಮ ಲಾಭಕ್ಕೋಸ್ಕರವಾಗಿ ಯಾರು ದೇಶ ಮತ್ತು ಧರ್ಮ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಬ್ರಿಟಿಷರ ಕಾಲದೊಳಗೆ ಈ ರೀತಿ ನಡೀತಾ ಇತ್ತು. ಅದೇ ಮಾದರಿಯಲ್ಲಿ ಇವತ್ತು ರಾಜಕಾರಣಿಗಳು ಈ ರೀತಿಯಾದಂತ ಲೇಬಲ್ಗಳನ್ನ ಹಾಕಿ, ಯಾವ ಪಕ್ಷದವರು ಅಂತಿಲ್ವಾ, ಎಲ್ಲಾ ಪಕ್ಷದವರು ಆ ರೀತಿಯಾಗಿ ಹಿಂದೂಗಳನ್ನ ತಡೆಯುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕದ ವಾಸ್ತವಿಕತೆ ಏನಿದೆ, ದಿನದಿಂದ ದಿನಕ್ಕೆ ಈ ರಾಜ್ಯದೊಳಗೆ ಏನು ಲಾ ಅಂಡ್ ಆರ್ಡರ್ ಅಂತಿದೆ ಪೂರ್ತಿ ಸತ್ಯಾನಾಶ ಆಗಿದೆ. ರಾಮನಗರದಲ್ಲಿ ಒಂದು ಮರ್ಡರ್ ಆಯ್ತು, ನಿನ್ನೆ ರಾತ್ರಿ ಬೆಳಗಾವಿನಲ್ಲಿ ಗೋಕಾಕ್ನಲ್ಲಿ ಒಂದು ಮರ್ಡರ್ ಆಯ್ತು. ಸೊ ಹೀಗೆ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಆಗ್ತಾ ಇದಾವೆ, ಗಣಪತಿ ಮೆರವಣಿಗೆ ಮೇಲೆ ದಾಳಿ ಆಗ್ತಾ ಇದಾವೆ, SP-ನೇ ಹೊಡಿಲಿಕ್ಕೆ CM ಹೋಗ್ತಾರೆ. ಈ ರೀತಿ ಆದಂತಹ ಸಂದರ್ಭದೊಳಗೆ ಇಂಥ ಒಂದು ಘಟನೆಯನ್ನು ಮರಿಮಾಚೋದಕ್ಕೆ ವ್ಯವಸ್ಥಿತವಾಗಿ ಒಂದು ಲೇಬಲ್ ಹಾಕ್ಬಿಡೋದು, ರೌಡಿ ಶೀಟರ್ ಕೊಲೆ ಆಗಿದೆ, ಗ್ಯಾಂಗ್ ವಾರ್ ಇದು ಅಂತ ಹೇಳಿ. ಅಂದ್ರೆ ಅಸಲಿ ವಿಷಯ ಏನಿದೆ ಅದನ್ನು ಮುಚ್ಚೋದಕ್ಕೆ ರಾಜಕಾರಣಿಗಳು ಉಪಯೋಗಿಸ್ತಾ ಇರುವಂತ ಟೂಲ್ ಕಿಟ್ ಈ ರೌಡಿ ಶೀಟ್. ಹಾಗಾದ್ರೆ ಕುಲಕರ್ಣಿ ಮತ್ತು ಪುನೀತ್ ಅವರಿಗೆ ಒಂದು ಪ್ರಶ್ನೆ, ಅವ್ರ ಮೇಲೆ ಇದ್ದಂತಹ ಅಷ್ಟು ರೌಡಿ ಶೀಟ್ಗಳು ಸುಳ್ಳ? ಒಂದೇ ರೌಡಿ ಶೀಟ್ ಯಾವುದು? ಅವ್ರ ಮೇಲೆ ಇದ್ದಿದ್ದು ಒಂದು ರೌಡಿ ಶೀಟ್ರು. ಕೇಸ್ಗಳು ಯಾವುದು ಸುಳ್ಳಲ್ಲ, ನಾವೆಲ್ಲಿ ಕೇಸ್ಗಳು ಸುಳ್ಳು ಅಂತ ಹೇಳ್ತೀವಿ, ಅದು ನ್ಯಾಯಾಲಯದಲ್ಲಿ ತೀರ್ಪಾಗಿ ಬರ್ಬೇಕು. ಓಕೆ, ಫಾಜಿಲ್ ಕೊಲೆಯಲ್ಲಿ ಅವರು ರೌಡಿ ಶೀಟ್ ಅಂತ ನೀವು ಒಪ್ಕೊಂಡ್ರೆ, ಅಂದ್ರೆ ಆರೋಪವನ್ನ ಎದುರಿಸಿದ್ರು. ಹೌದು. ಆದ್ರೆ ಹಿಂದಿನ ವರ್ಷವೂ ಕೂಡ ಸೇಮ್ ಕೇಸ್, ಅದು SC/ST ದೌರ್ಜನ್ಯ ಕಾಯ್ದೆ ಅಡಿ ಕೀರ್ತಿ ಅನ್ನೋರು ಕೊಲೆ ಆಗ್ತಾರೆ, ಅದ್ರಲ್ಲೂ ಕೂಡ ಇವರು ಆರೋಪಿ. ಅದು ರೌಡಿ ಶೀಟ್ ಅಲ್ವಾ ಪುನೀತ್ ಅವರೇ? ಕೀರ್ತಿ ಅವರ ಕೇಸ್ ನಲ್ಲಿ ಇನ್ನೂ ಕೂಡ ತೀರ್ಪು ಬಂದಿಲ್ಲ, ಅದರಲ್ಲಿ ಸಿಗಿಸಿದ್ದು ಫಾಜಿಲ್ ಕೊಲೆಯಲ್ಲಿ ಸುಹಾಸ್ ಇದ್ದದ್ದು ನಾನು ಒಪ್ಕೊಳ್ತೇನೆ. ಆದ್ರೆ ಕೀರ್ತಿ ಕೊಲೆಯಲ್ಲಿ ಸುಹಾಸ್ ಇದ್ದದ್ದನ್ನು ನಾನು ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತ ಅಂದ್ರೆ ಇನ್ನೂ ಕೂಡ SC/ST ಮುಂದೆ